ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡು ಹೋಬಳಿಯ ಪುರಾಣ ಪ್ರಸಿದ್ಧ ಗಂಗಸಂದ್ರಮ್ಮ ದೇವಿಯ ವೈಭವಯುತ ಜಾತ್ರಾ ಮಹೋತ್ಸವ ಆರಂಭವಾಗಿದೆ. ಇನ್ನು ಓಬಳಾಪುರ ಗ್ರಾಮದಲ್ಲಿ ಭಾನುವಾರದಿಂದ ಜಾತ್ರಾ ಮಹೋತ್ಸವ ಆರಂಭವಾಗಿದ್ದು, ನಿನ್ನೆ ಸೋಮವಾರ ಸಂಜೆ ಗ್ರಾಮದೇವತೆ ಮತ್ತು ಗಂಗಸಂದ್ರಮ್ಮ ದೇವಿಗೆ ಆರತಿ ಬೆಳಗುವ ಮೂಲಕ ದೇವಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡಲಾಯಿತು. ಹಾಗೂ ಸಂಜೆ 6 ಗಂಟೆಗೆ ಕೊಂಡೋತ್ಸವ ಕೂಡ ನಡೆಸಲಾಯಿತು. ಇನ್ನು ಇಂದು ಮಂಗಳವಾರವೂ ಕೂಡ ಹಲವಾರು ಧಾರ್ಮಿಕ ಚಟುವಟಿಕೆ ರಥೋತ್ಸವವನ್ನು ಕೂಡ ನಡೆಸಲಾಗಿದೆ. ಜೊತೆಗೆ ಮುಖ್ಯವಾಗಿ ಊರಿನ ಪ್ರಮುಖ ಬೀದಿಗಳಲ್ಲಿ ದೇವದೇವಿಯರ ಮೆರವಣಿಗೆ ಕೂಡ ನಡೆದಿದೆ. 3 ದಿನಗಳ ನಡೆಯುವ ಅದ್ದೂರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದೇವತೆ ಹಾಗೂ ಗಂಗಸಂದ್ರಮ್ಮ ದೇವಿಯ ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತದೆ. ಇನ್ನು ದೇವಿಯ ಉತ್ಸವ, ಆರತಿ ಹಾಗೂ ಗಂಗಸಂದ್ರಮ್ಮ ದೇವಿಯ ಹಲವಾರು ಕಾರ್ಯಕ್ರಮಗಳು ಜರುಗಿದೆ. ಇನ್ನು ಮುಖ್ಯವಾಗಿ ಕಾಳಿ ಕುಣಿತಗಳು ಸೇರಿದಂತೆ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಕೂಡ ನಡೆದಿದೆ ಎಂದು ಈ ಒಂದು ದೇವಾಲಯದ ಟ್ರಸ್ಟಿಯಾದಂತಹ ನಟರಾಜು ಹೇಳಿದ್ದು ಹೀಗೆ. ಎಲ್ಲ ಭಕ್ತರು ಬರಬೇಕು, ಸೇರಬೇಕು. ಹೆಣ್ಮಕ್ಳು, ಮರಿಗಳು ಎಲ್ಲರೂ ಒಂಥರ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ಎಲ್ಲರೂ ಸೇರ್ಕೊಂಡು ಜಾತ್ರೆ ಮಾಡಬೇಕು ಅನ್ನೋದೇ ಉದ್ದೇಶ. ಏನೇನು ನಡೀತು ಸರ್ ನಿನ್ನೆ ಇವತ್ತು ಎಲ್ಲ ಏನೇನು ನಡೀತದೆ? ನೆನ್ನೆ ಸಹ ಮಾರಮ್ಮನಿಗೆ ಉಪಹಾರ ಆಯಿತು, ನೆನ್ನೆ ಕೊಂಡ ಆಯಿತು, ಉತ್ಸವ ಆಯಿತು, ಇವತ್ತು ತೇರಾಯಿತು, ಈಗ ಉತ್ಸವ ಆಗುತ್ತೆ, ಸಂಜೆಗೆ ಗ್ರಾಮದೇವತೆ ಐತೆ, ನಾಳೆ ಗ್ರಾಮದೇವತೆ ವಿಸರ್ಜನೆ ಕಾರ್ಯಕ್ರಮ. ರಥೋತ್ಸವಕ್ಕೆ ಸುಮಾರು ಎಷ್ಟು ಜನ ಬಂದಿದ್ರು ಸರ್ ಇವತ್ತು? 3,000 ರಿಂದ 4,000 ಜನ. ಏನು ಹೇಳ್ತೀರಾ ಸರ್? ನಾಳೆ ಎಲ್ಲ ಒಂದು 7-8 ಸಾವಿರ. ಏನು ಸರ್ ಈ ದೇವಿ ವಿಶೇಷತೆ? ತಾಯಿ ಬಗ್ಗೆ ತುಂಬ ನಂಬಿಕೆ ಐತೆ, ಭಕ್ತಿ ಐತೆ. ಆ ತಾಯಿನ ಎಲ್ಲರೂ ನಂಬ್ಕೊಂಡಿದ್ದಾರೆ. ಸುಮಾರು ಜನಕ್ಕೆ ಒಳ್ಳೇದಾಗಿದೆ. ಅದನ್ನು ನಂಬ್ಕೊಂಡೇ ಸುಮಾರು ಭಕ್ತರು ಆಗಮಿಸ್ತಾರೆ. ಈ ಕೊಂಡ ರಾತ್ರಿ ನಡೀತಲ್ಲ, ಯಾವ ರೀತಿ ನಡೀತು? ತುಂಬ ಚೆನ್ನಾಗಿ ನಡೀತು. ತುಂಬ ಬಿಸಿ ಹಾಕಿದ್ವಿ, ಜಾಸ್ತಿನೇ ಇತ್ತು ಕೊಂಡ. ಅದು ಏನು ಸಣ್ಣ ಪುಟ್ಟ ಸಮಸ್ಯೆ ಏನಿಲ್ಲ, ಚೆನ್ನಾಗಿದೆ. ಒಟ್ಟಾರೆಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ದೇವರ ಒಂದು ಮಹಿಮೆ ಬಗ್ಗೆ? ತುಂಬ ಅದ್ಭುತ. ಆ ಅಮ್ಮ ಶಕ್ತಿ ದೇವತೆ. ಆ ಅಮ್ಮನ ಭಕ್ತರು ತುಂಬ ಅಪಾರವಾಗಿ ಜಾಸ್ತಿ ನಂಬ್ಕೊಂಡಿರ್ತಾರೆ. ಎಲ್ಲರೂ ಸೇರಿಕೊಂಡು ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದೇ ಉದ್ದೇಶ. ಎಲ್ಲರೂ ತುಂಬ ಅವ್ರದ್ದು ಭಕ್ತಿಯಿಂದ ತುಂಬ ವಿಜೃಂಭಣೆಯನ್ನು ಆಚರಿಸ್ತಾರೆ. ನಟರಾಜು, ಗಂಗಸಂದ್ರಮ್ಮ ದೇವಸ್ಥಾನದ ಮುಖ್ಯಸ್ಥ. ಇನ್ನು ಇದೇ ವೇಳೆಯಲ್ಲಿ ಮಾಹಿತಿ ನೀಡಿದಂತಹ ಮತ್ತೋರ್ವ ಭಕ್ತ, ನಾವು ಹಲವಾರು ವರ್ಷಗಳಿಂದ ಈ ದೇವಾಲಯಕ್ಕೆ ಆಗಮಿಸುತ್ತಿದ್ದೇವೆ ಎಂದು ತಮ್ಮ ಸಂತಸವನ್ನು ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದು ಹೀಗಿದೆ. ಬಂದಿದ್ರು ನಿನ್ನೆ ರಾತ್ರಿ ಆರತಿ ಜೋರಾಗಿ ನಡೀತು ಅಂತ ಕೇಳ್ಪಟ್ಟೆ ಸರ್. ಇಲ್ಲಿ ಗ್ರಾಮ ದೇವತೆ ಭಾಳ ವಿಶೇಷ, ಅದ್ಭುತ. ಗಂಗಸಂದ್ರಮ್ಮ ಅಂತಂದರೆ ಸಾವಿರಾರು ಜನ ನಾವು ಭಕ್ತರಿಂದ ಒಕ್ಕಲುಗಳಿದ್ದೀವಿ. ಅನಾದಿ ಕಾಲದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಈ ಒಂದು ಸೇವೆನ ನಾವು ಮಾಡಿಕೊಂಡು ಗ್ರಾಮದವರ ಸಹಕಾರದಿಂದ ಬಂದಿದ್ದೀವಿ. ಗ್ರಾಮ ಭಾಳ ಸಹಕಾರ ಕೊಟ್ಕೊಂಡು ನಮ್ಮ ದೇವಸ್ಥಾನಕ್ಕೆ, ನಮ್ಮ ದೇವರಿಗೆ, ನಮ್ಮ ಮನೆ ದೇವರು ಅಂತ ನಾವು ನಂಬ್ಕೊಂಡಿದ್ದೀವಿ. ನಾವೆಲ್ಲ ಉತ್ತಮವಾಗಿ ದೇವರನ್ನು ಹೆಸರಿಕೊಂಡು ಪೂಜೆ ಮಾಡ್ತಾ ತುಂಬ ಅಭಿವೃದ್ಧಿಯನ್ನು ಹೊಂದಿರ್ತಕ್ಕಂಥ ಕುಟುಂಬಗಳಿದ್ದೀವಿ. ನಾವೆಲ್ಲ ಬಂದು ಅಪಾರವಾದಂಥ ಭಕ್ತಸಾಗರ ಬಂದು ಈ ದೇವಸ್ಥಾನಕ್ಕೆ 3 ದಿವಸ ಇಲ್ಲೇ ಇದ್ದು ಈ ಊರಿನ ಜನ, ಅದರ ವಿಶೇಷವಾಗಿ ನಟರಾಜಣ್ಣವರು ನಮಗೆ ಎಲ್ಲ 3 ದಿವಸನೂ ಸಹಿತ ಉಳ್ಕೊಳಕ್ಕೆ ವ್ಯವಸ್ಥೆ, ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲನೂ ಮಾಡ್ತಾ ನಾವು 3 ದಿವಸ ಸಹಿತ ಅಮ್ಮನ ಸೇವೆ ಮಾಡಿ 3 ದಿವಸ ರಾತ್ರಿ ಮಹಾಮಂಗಳಾರತಿ ಮಾಡಿ ನಂತರ ಊರಿಗೆ ಹೋಗ್ತೀವಿ. ಬಹುಶಃ 4-5 ಸಾವಿರ ಜನ ನಿನ್ನೆಯಿಂದ ಈ ದೇವಸ್ಥಾನ ಸನ್ನಿಧಿ ಪೂಜೆ ಬಂದಿದ್ದಾರೆ. ಬಹುಶಃ ನಾಳೆ ವಿಶೇಷವಾದಂಥ ಹಬ್ಬ. ಇನ್ನೂ ಒಂದು 8-10 ಸಾವಿರ ಜನ ಈ ಗ್ರಾಮಕ್ಕೆ ಬರ್ತಕ್ಕಂಥ ನಿರೀಕ್ಷೆ ಇದೆ. ಅತಿ ಅದ್ಭುತವಾದಂಥ ಈ ಒಂದು ಅಕ್ಕಪಕ್ಕದ ಗ್ರಾಮದಲ್ಲಿ ಭಾಳ ಹೆಸರುವಾಸಿ ಮನದೇವತೆ ಗಂಗಸಂದ್ರಮ್ಮ ಅಂತಾರೆ. ಭಾಳ ಹೆಚ್ಚಿನ ಉತ್ಸಾಹ ಇರ್ತಕ್ಕಂಥದ್ದು, ಭಾಳ ಹೆಸರುವಾಸಿ, ಭಾಳ ಶಕ್ತಿ ದೇವತೆ ಅಂತ ಅಂದ್ಕೊಂಡು ನಾವೆಲ್ಲ ನಂಬ್ಕೊಂಡಿರ್ತಕ್ಕಂಥ ದೇವತೆ. ಈ ತಾಯಿ ಸೇವೆಯನ್ನು ಮಾಡೋಕ್ಕೆ ಭಗವಂತ ನಮಗೆ ಕೃಪೆ ತೋರಿಸಿರೋದ್ರಿಂದ ನಾವೆಲ್ಲ ಚೆನ್ನಾಗಿದ್ದೀವಿ. ಕೆಂಪೇಗೌಡ ಅಂತೇಳಿ ಸರ್, ಮುಪ್ಪರಿಗಟ್ಟು ನಾವು ಗ್ರಾಮಸ್ಥರು. ಈ ಒಂದು ದೇವಸ್ಥಾನ ಮೂಲ ನಾವು ಏನು ಮನದೇವರು ಒಕ್ಕಲವರು. ಇನ್ನು ನಾಟಕ ಪ್ರದರ್ಶನವೂ ಆಗಿದೆ. ಸೋಮವಾರ ರಾತ್ರಿ ಗ್ರಾಮದ ಜಾತ್ರೆ ಅಂಗವಾಗಿ ಶ್ರೀ ಗಂಗಸಂದ್ರಮ್ಮ ದೇವಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಸೋಮವಾರ ರಾತ್ರಿ ಗ್ರಾಮದ ಕಲಾವಿದರು ಕುರುಕ್ಷೇತ್ರ ಅಥವಾ ಪೌರಾಣಿಕ ನಾಟಕ ಎಂಬುವನ್ನು ಅಭಿನಯಿಸಿದ್ದಾರೆ. ಇನ್ನು ಮಂಗಳವಾರ ಇಂದು ಮಧ್ಯಾಹ್ನ 1:30ಕ್ಕೆ ಶ್ರೀ ಗಂಗಸಂದ್ರಮ್ಮ ದೇವಿಯ ರಥೋತ್ಸವ ಆಯೋಜಿಸಲಾಗಿತ್ತು. ಬುಧವಾರ ಗ್ರಾಮದೇವತೆಯ ಉಪಹಾರ, ಆರತಿ ಹಾಗೂ ದೇವಿಯ ವಿಸರ್ಜನೆ ಕಾರ್ಯಗಳು ಜರುಗಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ. ಇನ್ನು ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಹಾಗೂ ಧರ್ಮದರ್ಶಿಗಳು ಮತ್ತು ಪದಾಧಿಕಾರಿಗಳು ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ಇನ್ನು ವಕೀಲರಾದ ಹನುಮಂತೇಗೌಡರು, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸೋಮಶೇಖರ್, ಶ್ರೀಧರ್, ಕಾವ್ಯ ಸೇರಿದಂತೆ ಗ್ರಾಮದ ಮುಖಂಡರುಗಳು ಸೇರಿದಂತೆ ಗ್ರಾಮದಸ್ಥರಾದಂತಹ ನಾಗರಾಜು, ವಿಜಯಕುಮಾರ್, ಕಾರಾಳಪ್ಪ, ಸಿದ್ದರಾಜು, ಹನಿ ಹಾಗೂ ವಕೀಲರಾದ ಜಾನಿ ಮತ್ತು ಸಾಗರ್ ಹಾಗೂ ಪಂಚಾಯಿತಿಯ ಪವನ್ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ಇನ್ನು ಸಾವಿರಾರು ಭಕ್ತರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಂಗಸಂದ್ರಮ್ಮ ದೇವಿಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ವಿಶೇಷವಾಗಿ ಹಲವಾರು ಪೂರಿ, ಬೆಂಡು, ಬತಾಸು ಇನ್ನಿತರ ಅಂಗಡಿಗಳು ಸೇರಿದಂತೆ ಗಂಗಸಂದ್ರಮ್ಮ ದೇವಿಯ ಹಲವಾರು ಧಾರ್ಮಿಕ ವಿಧಿವಿಧಾನಗಳು ಕೂಡ ಜರುಗಿದೆ. ಈ ಒಂದು ದೇವಿಯ ವಿಶೇಷವಾದಂತಹ 3 ದಿನಗಳ ಜಾತ್ರಾ ಮಹೋತ್ಸವದ ದೃಶ್ಯಾವಳಿಗಳು ಹೀಗಿತ್ತು. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕುಪ್ಪೆ ಶ್ರೀಧರ್ ಜೊತೆ KK ನೂರ್ ರಾಮ್, ಕದಂಬ ಖಡ್ಗ ನ್ಯೂಸ್, ಓಬಳಾಪುರ, ತ್ಯಾಮಗೊಂಡ್ಲು. ಆಯ್ತು ವಾದ್ಯ ಮಾಡಿ ಮುಂದೆ ಹೋಗ್ತಾ ಇರೋದು ಎಲ್ಲ ಬನ್ನಿ ಬಾಯಿ ತೋಲೆ ನಿಮ್ಮ ಕಡೆಗೆ ಬಾರ